ಅವ್ವ ನಿನ್ಗೇನು ಬುದ್ಧಿ ಇಲ್ವಾ? ಅವ್ರನ್ನ ನಿಂತಿಗೆ ಮನೆದಾಗ ಕರೆಸ್ತಾ ಇದೆಯಲ್ಲ, ನಾನು ಹೇಳ್ತೆ ತಾನೆ ಅವ್ರ ಹತ್ರ ಸುಮ್ಮನೆ ಜಾಗ ತಗೊಳ್ಳೋದು, ದುಡ್ಡು ಇಸ್ಕೊಳ್ಳೋದು ಅದೆಲ್ಲ ಬೇಡ. ಅವನು ನನಗೆ ಗೆಳೆಯನೇ ಇರ್ಬೋದು, ಆದರೆ ನಮಗೇನವ ಕಡಿಮೆ ಆಗೈತೆ. ದೇವ್ರು ಎಷ್ಟು ಕೊಟ್ಟವನು ಅಷ್ಟರಲ್ಲೇ ಇರಬೇಕು ತಾನೇ ನಾವು. ಅದಕ್ಕಿಂತ ಮೇಲೆ ಆಸೆ ಪಡಬಾರ್ದು ಕಣವ. ಲವ್ ಹೊಸಿ ಸುಮ್ಕಿರ್ಲ. ನೀನು ಉದ್ಧಾರ ಆಗೋದನ್ನ ನಾನು ನೋಡ್ತಾನೇ ಇದ್ದೀನಿ. ಮದುವೆ ಆಗಿದ್ದು 3 ಕಾಸು ಹತ್ತಿಲ್ಲ, 6 ಕಾಸು ಇಳ್ದಿಲ್ಲ ಅಂದಂಗೆ ಇದ್ದಿದ್ದ ಜಾಗದಲ್ಲೇ ಇದ್ಬಿಟ್ಟಿದ್ಯಲ್ಲೋ. ಸುಮ್ಮನೆ ಕುತ್ಕಲ್ಲ. ಅವನು ಏನೋ ಒಟ್ಟಿನಲ್ಲಿ ದೇವ್ರು ಬಂದವನೇ. ಅವನ ಹತ್ರ ಹೆಂಗಾದ್ರೂ ಮಾಡಿ ಸಾಲ ಸೋಲ ಮಾಡಿ ಇನ್ನೂ 1-2 ಎಕರೆ ತಕ್ಕ ಜಾಮೀನ, ಅದರಲ್ಲೂ ಚೆನ್ನಾಗಿರೋ ಬೆಳೆ ಎಲ್ಲ ಬೆಳೆದ್ಬಿಟ್ಟು ಅವನ ಸಾಲ ಎಲ್ಲ ತೀರಿಸು. ಅವನೇನು ಬಿಟ್ಟು ಕೇಳ್ತಾ ಇಲ್ಲ ತಾನೆ. ಅವ್ನ ಕಾಸನ್ನ ಮತ್ತೆ ವಾಪಸ್ ಕೊಟ್ರಾಯ್ತು. ಯಾರು ಬೇಡ ಅಂದವರು ಮತ್ತೆ ಈ ಥರ ಯಾರು ಸಿಗ್ತಾರ? ನೀನು ಪುಣಿಕೆ ಅವ್ನು ಸಿಕ್ಕವನೇ. ಅದನ್ನು ಹೆಂಗಾದ್ರೂ ಮಾಡಿ ಬುದ್ಧಿನ ಎಲ್ಲೆಲ್ಲಿ ಬಳಸ್ಬೇಕು ಅಲ್ಲೆಲ್ಲಿ ಬಳಸ್ಬಿಟ್ಟು ಇದು ಮಾಡ್ಕೋ. ಒಳ್ಳೆ ಕೆಲಸ ಮಾಡುವನ್ನಿಲ್ಲ. ಈ ಗಂಡಿಗೆ ಎಲ್ಲ ನಾನೇ ಹೇಳ್ಕೊಡ್ಬೇಕು. ಇಬ್ರು ಇಲ್ಲೇ ಇದ್ದೀರಾ? ಜೀವ ಯಾವಾಗ ಬಂದೆ ಜೀವ? ಇವಳೊಬ್ಳು ಕಮ್ಮಿ ಇದ್ಲು. ನಾವು ಅವಾಗಲೇ ಬಂದ್ವಿ. ನಿನಗೆ ಯಾಕೆ ಸುಮ್ಮನೆ ನಿಂತ್ಕೋ ಸೈಲೆಂಟಾಗೆ. ಇಬ್ಬರು ಮಾತಾಡ್ತಿದ್ದೀವಿ ತಾನೆ, ಮಧ್ಯದಲ್ಲಿ ಇಂತಕ್ಕೆ ಮೂಗು ತೋರಿಸ್ತಾ ಇದೆಯಲ್ಲ. ಅಜ್ಜಿ ನಾನೆಲ್ಲಿ ಮೂಗು ತೋರಿಸ್ದೆ? ಜೀವ ಇವಾಗ ಬಂದ ಅಂತ ಕೇಳಿದ್ರಲ್ಲಿ ಏನು ತಪ್ಪಿದೆ? ನೋಡ್ಲಾ ಹೆಂಗಿಲ್ಲ ಮಾತಾಡ್ತಾಳಲ್ಲ. ಎಷ್ಟು ಹೇಳು ನಾಯಿ ಬಾಲ ಡೊಂಕೆ, ಇವಳು ಡೊಂಕೆ. ಬಲೆ ಮಾತಾಡ್ತಾಳೆ. ಒಂದಲ್ಲ ಒಂದಿನ ಸರಿಯಾಗಿ ಕೊಡ್ತೀನಿ ನೋಡ್ಕೊ. ಅಜ್ಜಿ ನಾನೇನು ಮಾತಾಡಿಲ್ಲ ಅಂತ ಅವನಿಗೂ ಗೊತ್ತು, ನನಗೂ ಗೊತ್ತು. ಸುಮ್ಮನೆ ಏನೇನೋ ಮಾತಾಡಬೇಡಿ. ಆಮೇಲೆ ಈ ಹೊಡೆಯೋದು ಬೈಯೋದು ಅನ್ನೋ ಮಾತನ್ನೇ ಹಾಡಕ್ಕೆ ಹೋಗ್ಬೇಡಿ. ಚೆನ್ನಾಗಿರಲ್ಲ ನೋಡಿ. ಆಮೇಲೆ ಏನಮ್ಮಿ ಚೆನ್ನಾಗಿರ್ಕಿಲ್ಲ? ಯಾಕಮ್ಮಿ ಚೆನ್ನಾಗಿರ್ಕಿಲ್ಲ? ಓಹೋ ಇವಳು ನೋಡ್ದೆ, ಇವಳು ದೌಲತ್ಗಿರಿನ ಯಾರ ಹತ್ರ ತೋರಿಸ್ತಿದ್ಯಾ ನೀನು? ಯಾರಮ್ಮಿ ಹತ್ರ ತೋರಿಸ್ತಿದ್ಯಾ ನೀನು? ದೊಡ್ಡ ಮನೆಯವರಂತೆ, ದೊಡ್ಡ ಮನೆಯವರು. ನೀನು ಮುಸುಡಿ. ಅಜ್ಜಿ ಸುಮ್ಮನೆ ಇದ್ರೆ ಸರಿ. ನೀನು ಏನು ಬೇಕು? ನೀನು ಹೋಗಿ ಬಂದು ಇಲ್ಲ ನಮ್ಮ ಅಜ್ಜಿನ ಬೈಯೋದು, ಇಲ್ಲ ಅಂದರೆ ನಮ್ಮ ಅಜ್ಜಿ ಮನೇನ ಬೈಯೋದ? ಏನು ಅಂದ್ಕೊಂಡಿದ್ದೆ ನೀನು ಅವ್ರ ಬಗ್ಗೆ? ನೀನು ಈ ಥರ ಎಲ್ಲ ಮಾತಾಡಬಾರ್ದು. ನೀವು ದೊಡ್ಡವ್ರ ಥರನೇ ಇರೋದಕ್ಕೆ ಟ್ರೈ ಮಾಡಿ. ಅದನ್ನು ಬಿಟ್ಬಿಟ್ಟು ನಮಗಿಂತ ಚಿಕ್ಕವ್ರ ಬುದ್ಧಿನ ತೋರಿಸ್ಬೇಡಿ ನೀವು. ಅಯ್ಯೋ ನನಗೆ ಹಿಂದೆ ತಿರ್ಕೊಂಡು ಮಾತಾಡೋಷ್ಟು ದೊಡ್ಡವಳಾಗ್ಬಿಟ್ಟೇನೆ. ಲೇ ನೀನು ಬಾಯಿಗೆ ಇಟ್ಟಾಕೊಳ್ಳೆ. ಏನಮ್ಮಿ ಮಾತಾಡ್ತಿದ್ದೀಯ ನೀನು? ತಲೆಲೇನು ಬುದ್ಧಿ ಹಿಡ್ಕೊಂಡಿದ್ಯಾ ಇಲ್ಲ ಲದ್ದೆ ಹಿಡ್ಕೊಂಡಿದ್ಯಾ? ಯಾರ ಹತ್ರ ಹೆಂಗೆ ಎಲ್ಲಿ ಯಾವಾಗ ಅಂತ ಮಾತಾಡೋದು ಬುದ್ಧಿ ಗೊತ್ತಿಲ್ಲ ನಿನಗೆ? ಅಂಥದ್ರಲ್ಲಿ ನನಗೆ ಹಿಂದೆ ತಿರ್ಕೊಂಡು ಮಾತಾಡ್ತಿದ್ದೀಯ ಮೀ. ನಿನ್ನಂತೂ ಸುಮ್ಮನೆ ಬಿಡಕಿಲ್ಲ. ಸರ್ ನಿಲ್ಸ್ತೀರಾ? ಇಬ್ರು ಒಳ್ಳೆ ಹಾವು ಮುಂಗುಸಿ ಥರ ಕಿತ್ತಾಡ್ತಿರಲ್ಲ. ಯಾಕೆ ನಾನು ನೆಮ್ಮದಿಯಾಗಿರೋದು ಬೇಡವಾ? ಚಿತ್ರಲೇಖ ಅವ್ರೇನೋ ವಯಸ್ಸಾಗಿದೆ, ನೀನು ಅವ್ರ ಸಾಮಾನ್ಯ ಜಗಳ ಆಡಿದ್ರೆ ಚೆನ್ನಾಗಿರತ್ತಾ? ಸುಮ್ಮನೆ ಇರು. ನೋಡು ಜೀವ, ಅವ್ರಿಗೆ ವಯಸ್ಸಾಗಿದೆ ಸರಿ. ಹಾಗಂದಿನ ಮಾತ್ರಕ್ಕೆ ಅವ್ರ ಹತ್ರ ಎಲ್ಲನೂ ನನ್ನ ಕೈ ಕೇಳೋದಕ್ಕಾಗಲ್ಲ. ನಾನು ತಾಳ್ಮೆಯಿಂದ ಇರ್ತೀನಿ. 1-2 ಬೈದ್ರೂ ಬೈಸ್ಕೊತೀನಿ. ಅವ್ರ ತಿರ್ಗಾ 3ನೇ ರೀತಿಲಿ ನಮ್ಮ ಅಜ್ಜಿ ಮನೆಯವ್ರನ್ನ ಬೈಯೋದೆಂತಕ್ಕೆ ಪಾಪ ಹಂಗನ್ಬಿಟ್ಟು. ನಮ್ಮ ಅಜ್ಜಿಗೂ ವಯಸ್ಸಾಗಿದೆ, ಅವರು ಇವ್ರ ಥರನ ಬೈತಾರೆ. ಎಷ್ಟು ಬೈಬೇಕು, ಎಲ್ಲಿ ಯಾವಾಗ ಹೆಂಗೆ ಬೈಬೇಕು ಅನ್ನೋದೆಲ್ಲ ಗೊತ್ತಿರೋದಕ್ಕೆಲ್ವಾ? ಸೊ ಎಲ್ಲಿ ಹೆಂಗೆ ಬೈತಾರೆ ಅಂತ ನನಗೂ ಗೊತ್ತು, ಈ ಅಜ್ಜಿ ಹೆಂಗೆ ಬೈತಾರೆ ಅಂತ ನನಗೂ ಗೊತ್ತು. ನೀನು ಫಸ್ಟ್ ನಿಮ್ಮ ಅಜ್ಜಿಗೆ ಬುದ್ಧಿ ಹೇಳು. ನೋಡ್ದಾ ನೋಡು, ಮೊದಲು ಮನೇಲಿ ಹೆಂಡತಿಗೆ ಯಾವ ಸ್ಥಾನಮಾನ ಕೊಡಬೇಕು ಅನ್ನೋದು ಗೊತ್ತಾಯ್ತಲ್ಲ? ಎತ್ತಿ ತಲೆ ಮೇಲೆ ಕುಂಡಿಸ್ಕೊಳ್ಳೋದಲ್ಲ, ಸರಿಯಾಗಿ ಹಾಕಿ ಗುದ್ಬಿಡ್ತಾಳೆ ಬೆನ್ಮೇಕೆ. ಇಲ್ಲ ಅಂದರೆ ನಿನಗೆ ಹಿಡ್ಕೊಂಡು ಜಡ ಇದ್ದಾಳೆ ಬೇಕಾದ್ರೆ ಅಂತ ಮಾರಿ ಮುತ್ತು ಇವಳು. ಇವಳ ಹತ್ರ ಹುಷಾರಾಗಿರ್ಲೋ. ನೋಡಿದ್ಲಾ ಇವಳ? ಅವ್ರ ಅಜ್ಜಿ ಮಾತ್ರ ಬೆಲೆ ಕೊಡೋದಂತೆ ನನಗೆ. ಏನು ಕೊಡೋದ ಇವಳಿಗೆ ಗೊತ್ತಾಗಲ್ವಾ? ಎಲ್ಲರೂ ಒಂದೇ ರೀತಿ ನೋಡ್ಬೇಕಾದ್ರೆ ಜ್ಞಾನ ಇಲ್ವಾ? ನೋಡ್ದ ಅವ್ರ ಅಜ್ಜಿಗೆ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊತಾಳೆ. ಆದರೆ ನಾನು ಅಂದರೆ ಇವಳಿಗೆ ಅವಳೆ ಹಾವು ಕಚ್ಚಿದ ಥರ ಆಡ್ತಾಳಲ್ಲ. ಅಜ್ಜಿ ಸಾಕು, ನಿಲ್ಲಿಸ್ತೀಯಾ? ಅಮ್ಮ ತಾಯಿ, ನಾನು ಪಾಡಿಗೆ ನಾನು ಸೈಲೆಂಟಾಗಿ ನಿಂತ್ಕೋತೀನಿ. ನಿನಗೆ ಏನು ಬೇಕೋ ಅವನ ಹತ್ರ ಮಾತಾಡ್ಕೊ. ನಿಂದೆಲ್ಲ ಮುಗಿದ್ಮೇಲೆ ನಾನು ಮಾತಾಡ್ತೀನಿ, ಸರಿನಾ? ಅವಳ ಮೀ ನಾನು ಹೇಳಿಲ್ಲ ಅಂದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ತೆಪ್ಪಗೆ ನಿಂತ್ಕೋಬೇಕು. ಇಲ್ಲ ಅಂದರೆ ಏನಿಲ್ಲ, ಆಮೇಲೆ ನಿನ್ಗೊಂದು ಗತಿ ಕಳಿಸ್ಬಿಡ್ತೀನಿ. ಅಜ್ಜಿ ಅವಳು ಸುಮ್ಮನೆ ಹೇಳ್ತಿದ್ದಾಳೆ ತಾನೆ, ನೀನೇಂತ ತಿರ್ಗ ಅವಳ ಹತ್ರ ಹೋಗಿ ಜಗಳ ಆಡಕ್ಕೆ ಹೋಗ್ತೀಯಾ? ಸುಮ್ಮನೆ ಬಾರಜ್ಜಿ ನೀನು. ಅಜ್ಜಿ ಏನು ಗೊತ್ತಾ, ನಮಗೆ ಇರೋದ್ರಲ್ಲೇ ಸಾಕು. ಇನ್ನು ಯಾವ ಆಸ್ತಿ ಇಸ್ಕೊಳ್ಳೋದು ಬೇಡ, ದುಡ್ಡು ಇಸ್ಕೊಳ್ಳೋದು ಬೇಡ, ಜಮೀನು ತಗೊಳ್ಳೋದು ಬೇಡ. ಯಾಕೆ ತಗೊಳ್ಳಲೆ? ಇನ್ನೊಬ್ರು ಕೊಡ್ತಾನೆ ಅಂದರೆ ತಗೋಬೇಕು. ಇದು ನೀಟಾಗಿ ತೀರಿಸ್ಬೇಕಲ್ಲ. ಯಾಕೆ ನಿಂಗೆ ಆಡೋಕ್ಕಾಗಲ್ವಲ್ಲ? ನಿಂಗೆ ದುಡಿಯೋಕ್ಕಾಗಲ್ವಲ್ಲ? ನಿಂಗೆ ಮನೆ ಮಟ್ಟ ಉದ್ದಾರ ಆಗ್ಬೇಕನ್ನೋದು ಆಸೆ ಇಲ್ವಲ್ಲ? ಯಾವಾಗಲೂ ಎಂಟಿ ಸೀರೆನ ಗಂಟು ಹಾಕೊಂಡಂಗೆ ಇವಳು ಈ ಮಿಟಿಕ್ಲಾಡಿ ಅವಳೆಲ್ಲ ಮಿಟಿಕ್ಲಾಡಿ ಗಂಟು ಹಾಕೊಂಡೇ ಇರ್ತಾಳೆ ಅನ್ಸುತ್ತೆ ನಿನ್ನ. ಅದಕ್ಕೆ ಯಾವಾಗ್ಲೂ ಇವಳಿಂದನೇ ಒದ್ದಾಡ್ತಿರ್ತೀಯಲ್ಲ ಇವಳೆ. ಅಯ್ಯೋ ಅಜ್ಜಿ, ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ಯಾ ನೋಡು. ಮತ್ತೆ ಹೀಗೆಲ್ಲ ಮಾತಾಡಿದ್ರೆ ಏನೆಲ್ಲ ತಗೊಂಡು ಕುಟ್ಟು ಬಿಟ್ಲ ತಲೆ ಮೇಲೆ ಏನಿಸ್ತಾ ಇದ್ದ. ಅಮ್ಮ ಹೇಳೋದನ್ನ ಅರ್ಥ ಮಾಡ್ಕೊ. ಮುರಳಿ ಹತ್ರ ಯಾವುದು ದುಡ್ಡು ಇಸ್ಕೊಳ್ಳೋದು ಬೇಡ. ಅವ್ನು ಹೇಗೆ ಯಾವಾಗ ಉಸಿರು ಒಳ್ಳಿ ಬಣ್ಣ ಥರ ಚೇಂಜ್ ಆದರೂ ಆಗ್ತಾರೆ ಅಂತ ನನಗೆ ಮಾತ್ರ ಗೊತ್ತು. ನೀ ಸುಮ್ಕೆ ಇರು, ನಿನ್ಗೇನು ಗೊತ್ತಾಗೋಕ್ಕಿಲ್ಲ. ಜೊತೆಲಿ ಎಷ್ಟು ವರ್ಷ ಬೆಳೆದಿದ್ದೀವಿ, ಜೊತೆಲಿ ಸ್ಕೂಲ್ಗೆ ಹೋಗಿದ್ದೀವಿ. ಅಲ್ಲೆಲ್ಲ ಹೆಂಗೆ ಮಾಡ್ತಿದ್ದ, ಇವಾಗಲೂ ಏನೇನು ಮಾಡ್ತಿದ್ದಾನೆ ಅಂತ ಎಲ್ಲ ಗೊತ್ತಿದೆ. ಅವನೇನೋ ಇವಾಗ ನನ್ನ ಹತ್ರ ಚೆನ್ನಾಗೆ ಕ್ಲೋಸ್ ಆಗಿ ಇದ್ದಾನೆ ಅನ್ನೋದು ಮಾತ್ರಕ್ಕೆ ಅವನ ಹತ್ರ ದುಡ್ಡು ಇಸ್ಕೊಂಡು ನಾನು ಸರಿ ಹೋಗೋದೆಲ್ಲ ಚೆನ್ನಾಗಿರಲ್ಲ ನೋಡು. ಏನಪ್ಪ ನಿಮ್ಮಿಬ್ರು ತಿಂಗಳು ಮಾತುಕತೆ ಮುಗ್ದಿಲ್ವಾ? ಆ ಹುಡುಗ ಬೇರೆ ಅಕ್ಕ ಕರಿ ಜೀವನ ಕರಿ ಅಂತ ನನ್ನ ಪ್ರಾಣ ತಿಂತಾವನೆ. ಏನಪ್ಪ ಹೇಳನೆ? ಹೋಗು ಅಂದ್ಬಿಡ್ಲಾ? ನನಗೂ ಯಾಕೋ ಬೇಡ ಅನಿಸ್ತೈತೆ.
ಅವಯ್ಯ ನೀನು ಹೇಳ್ತಿರೋದು ನಿಜನೇ. ಆದರೆ ನಿಮ್ಮ ಅವ್ವನಿಗೆ ಅದನ್ನ ಹೇಳು, ಯಾವುದು ಜಾಗ ಬೇಡ, ಏನು ಬೆಳೆ ಹಾಕಿದ ತಕ್ಷಣ ಎಲ್ಲ ಒಂದೇ ರೀತಿ ಫಲ ಕೊಡ್ಬೇಕು ಅನ್ನೋದು ಏನೂ ಇಲ್ವಲ್ಲವ. ಈ ವರ್ಷ ಏನೋ ಕೈ ಹಿಡಿತಾ ಇಲ್ಲ ಅಂದರೆ ನೆಕ್ಸ್ಟ್ ವರ್ಷನೂ ಕೈ ಹಿಡಿಯಲ್ಲ ಅಂತ ಅರ್ಥನಾ? ಏನೋ ನಾವು ಹಾಕಿದ ಬೆಲೆಗೆ ಬಂದ್ಬಿಡಲ್ಲ ಕಣವ, ಅರ್ಧಕ್ಕರ್ಧ ಬರ್ತದೆ, ಮುಂದಿನ ಸಲ ಫಲ ಕೊಟ್ಟರು ಕೊಡ್ತೈತಿ. ಅದನ್ನು ಅವನಿಗೆ ಅರ್ಥ ಮಾಡಿಸೋಷ್ಟರಲ್ಲಿ ನನ್ನ ಜೀವ ಹೋಗ್ತಾ ಇದೆ. ನೀನು ಹೇಳು. ಅವ್ವ ಬಮ್ಮಿ 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 ನೀನೊಬ್ಳು ಕಮ್ಮಿ ಇದೆ ನೋಡಮ್ಮಿ. ಅಲ್ಲ ಕಣಮಿ, ನಿನ್ನ ಸೊಸೆ ಆಯ್ತು ಇವಾಗ ನೀನು ನಿನವಾಗ ಎಲ್ಲರೂ ನನ್ನ ಮಾತು ಕೇಳಬೇಡಿ. ಈ ಮುದುಕಿ ಮಾತು ಅಂತ ಕೇಳಬೇಕು. ದೊಡ್ಡವಳ ನೀವು ನೀ ಅಂತ ಮಾತು ಕೊಟ್ಟಿರಾ, ನೀವು ಬೆಲೆ ಕೊಟ್ಟಿರಾ? ಕುಡಿಕಿಲ್ಲ ಒಂದು ಸೊಟ್ಟಿಗೆ ಇಷ್ಟು ಕೊಡಕಿಲ್ಲ. ಎಲ್ಲಿ ನಿನ್ನ ಮಗ ನಿನಗೆ ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಕಾಣಿಸ್ತೈತೆ, ನಿನ್ನ ಸೊಸೆ ಥರ ಬಿಟ್ಬಿಡು. ನಿನ್ನ ಮಗ ಉದ್ಧಾರ ಆಯ್ತಾನೆ, ಇನ್ನು ಸಾವುಕಾರ ಆಯ್ತಾನೆ ಅಂತ ಎಲ್ಲ ಕನಸೆಲ್ಲ ಕಾಣ್ಕೊಂಡಿರ್ಬೇಕು ನೀನು. ನಿಜ ಜೀವನದಲ್ಲಿ ಕಾಣಲ್ಲ ಕಡೆ ನೀನು ಕಾಣಲ್ಲ. ಥೂ ಅವ ಬಿಡ್ತು ಅನ್ನು. ನನ್ನ ಮಗ ಯಾವತ್ತಿದ್ರೂ ಚೆನ್ನಾಗಿರ್ತಾನೆ, ಚೆನ್ನಾಗಿ ಬಾಳ್ತಾನೆ. ಹೆಂಗೆ ಏನು ಎತ್ತ ಇಲ್ಲ ನನಗೆ ಗೊತ್ತು. ನೀ ಸುಮ್ಕೆ ಇರವ, ಇಲ್ದರದಲ್ಲ ಏನು ಹೇಳಕ್ ಹೋಗ್ಬೇಡ ನೀನು. ಯಾಕೆ ಸುಮ್ಮನೆ ಅವನಿಗೆ ಆಸೆ ಇದ್ರೆ ಅವನೇ ತಕ್ಕತಾನೆ, ಇಲ್ಲ ಅಂದರೆ ಬಿಡ್ತಾನೆ. ಅದನ್ನೆಲ್ಲ ಯಾಕವ ನೀನು ಇಲ್ದರದೆಲ್ಲ ತಲೆ ತುಂಬ್ತಿದ್ಯಲ್ಲ ನೀನು? ಕರೆಕ್ಟಾಗೆ ಹೇಳಿದ್ರಿ ಅತ್ತಮ್ಮ ನೀವು. ಅದರಲ್ಲೂ ಜೀವನ್ ಫ್ರೆಂಡು ಆ ಮುರಳಿ ಹತ್ರ, ಆ ಮೆಂಟ್ಲ ಹತ್ರ ಅಂತೂ ದುಡ್ಡು ತಗೊಳಕ್ಕೆ ಹೋಗ್ಬೇಡಿ. ಯಾಕೋ ಅವ್ನು ನನಗೇನೋ ಸರಿ ಇಲ್ಲ ಅನಿಸ್ತಿದ್ದಾನೆ. ಬಂದ್ಬಿಟ್ಲು ನಡವ ಇವಳು, ಬಂದ್ಬಿಟ್ಲು. ಯಾಕೆ ಸರಿಗಿಲ್ಲ? ಅವ್ರ ಊನ ಹತ್ರ ಜಗಳ ಬಿದ್ದಾಗ ಪಾಪ ಗಂಡಲ್ವಾ, ಜಗಳದಿಂದ ಸಮಾಧಾನ ಮಾಡಿ ಅವರು ಮನೆ ಕಳಿಸಿದ್ದು. ನಿನಗೆ ನಮಗೆ ಗೊತ್ತು, ನಿನ್ಗೇನು ಗೊತ್ತು ಅವನ ಬಗ್ಗೆ? ಅಷ್ಟೆಲ್ಲ ಸಹಾಯ ಮಾಡೋದು, ಮತ್ತೆ ತಿರ್ಗಾ ನನ್ನ ಮೊಮ್ಮಗನಿಗೋಸ್ಕರ ಜಾಗ ತಗೊಡ್ತಾನೆ, ಅವನಿಗೆ ದುಡ್ಡು ಕೊಡ್ತಾನೆ ಅಂತ ಹೇಳ್ತಾನೆ. ನಿಮ್ಗೆ ಏನು ರವಿ ಬಂದೈತೆ ನಿಮಗೆ? ಬಿಡು ಗೊತ್ತಾಯ್ತು. ಇವಳು ಎಲ್ಲಿ ಅವ್ರ ಅಜ್ಜಿಯವ್ರ ಮನೆ ಹತ್ರ ನಾವು ದೊಡ್ಡವ್ರಾಗ್ಬಿಡ್ತೀವಲ್ಲ, ಆವಾಗ ಅಜ್ಜಿಯವ್ರು ಆಡ್ಕೊತಾರಲ್ಲ ಹಿಂಗೆಲ್ಲ ಆಗೈತೆ ಅಂತ ಇವಳು ಅಷ್ಟೇ. ನನಗೆ ಆ ಮನೆ ದೊಡ್ಡದು ಈ ಮನೆ ಚಿಕ್ಕದು ಅಂತ ನನಗೆ ಯಾವತ್ತೂ ಏನೂ ಅನಿಸಿಲ್ಲ ಅಜ್ಜಿ. ಸುಮ್ಕೆ ಇರು. ಲಕ್ಷ್ಮಮ್ಮನ ಮನೆಯೇ, ನಮ್ಮತ್ತೆ ಮನೆಯೇ, ಎಲ್ಲ ಒಂದೇ ಥರ ಮನೆಯೇ. ಆದರೆ ಅದು ದೊಡ್ಡದಕ್ಕಿದೆ, ಇದು ಚಿಕ್ಕಕ್ಕಿದೆ. ಅದರಲ್ಲಿ ಏನಿದೆ? ಯಾವಾಗಲೂ ದುಡ್ಡು ಅಂತಾನೆ ನೋಡಕ್ಕೆ ಹೋಗ್ಬೇಡಿ. ನಾನು ದುಡ್ಡು ನೋಡ್ಕೊಂಡು ಜೀವನ ಇಷ್ಟಪಟ್ಟು ಇಲ್ಲಿಗೆ ಬಂದಿಲ್ಲ. ಸಾಕು ತೆಪ್ಪಗೆ ನಿಂತ್ಕಮ್ಮಿ. ಅವ್ವ ಸಾಕು ಸುಮ್ಮನಿರು. ಅವೇನು ಹೇಳ್ತಿರೋದು ದಿಡ್ವಿ. ನಮ್ಗೆ ಯಾಕೆ ಬೇಕು ಹಣ ಆಸ್ತಿ ಸಂಪತ್ತು ಎಲ್ಲ? ಸಾಕು ಬಿಡು, ಇದೇ ಸಾಕು. ಹೇಳ್ತಾ ಇರೋದು ಕೇಳಿಸ್ತಲ್ವ ನಿನಗೆ? ಜೀವನ ಉದ್ಧಾರ ಆಗಬೇಕು ಅಂತ ದೇವರು ಮೇಲ್ಗಡೆ ಬರ್ದಿದ್ರೆ ಉದ್ಧಾರ ಆಯ್ತಾನೆ. ಇಷ್ಟಕ್ಕಿಂತ ಬೇಕಾ ನಮಗೆ? ನಮ್ಮ ಎಂಥ ಗುಡ್ಸ್ಲಲ್ಲಿ ಇಟ್ಟಿದ್ದ, ಎಂತೆಂಥ ಕಷ್ಟನೆಲ್ಲ ಅನುಭವಿಸಿದ್ದೀನಿ ಅವರಪ್ಪ ಇಲ್ದಿದ್ದಾಗ. ಇವಾಗ ಏನೋ ಒಂದು ಮಟ್ಟಕ್ಕೆ ತಂದವನೆ. ಇನ್ನೂ ಐಶ್ವರ್ಯ ಬೇಕು, ಅಂತಸ್ತು ಬೇಕು ಅಂದರೆ ದೇವ್ರು ಮೆಚ್ಚನೇನವ? ದೇವ್ರು ಯಾಕೆ ಮೆಚ್ಚಬೇಕು? ದೇವರು ಎಲ್ಲ ಟೈಮಲ್ಲೂ ಬಂದು ಕಾಪಾಡ್ಕಿಲ್ಲ. ಎಲ್ಲ ಒಂದೊಂದು ಚಾನ್ಸ್ ಅಂತ ಕೊಟ್ಟಿರ್ತಾನೆ. ಅದನ್ನ ಹೆಂಗೆ ಯಾವಾಗ ಎಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿರ್ತಾನೆ. ನೀವು ಆ ಟೈಮಲ್ಲಿ ಅದನ್ನೆಲ್ಲನೂ ಅನುಭವಿಸ್ತಾನೆ ಬಿಟ್ಬಿಟ್ರೆ ಇನ್ನು ಉದ್ಧಾರ ಮಾಡಪ್ಪ ಅಂದರೆ ಎಲ್ಲಿಂದ ಉದ್ಧಾರ ಮಾಡೋನು? ಎಲ್ಲ ಅವಕಾಶಗಳನ್ನ ಕೊಟ್ಟಿರ್ತಾನೆ. ನೀವೆಲ್ಲ ಅದನ್ನು ಬಳಕೆ ಮಾಡ್ಕೊಳ್ಳಲ್ಲ. ಆಮೇಲೆ ನಾನು ಉದ್ಧಾರ ಮಾಡು ಅಂದರೆ ಎಲ್ಲಿ ಮಾಡೋನು? ಇವಾಗ ಗಂಡು ಬಂದೈತೆ, ಬಾಯಿ ಮುಚ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಪೇಪರ್ ತಗೊಬರ್ಬೇಕು ಅಂತ ಕೇಳು. ಮನೆ ಪೇಪರ್ನ ತಗೊಂಡೋಗಿ ಕೊಡುಮ, ಆಯ್ತಾ? ಮನೆ ಪೇಪರ? ಅತ್ತಮ್ಮ ಜೀವ ಏನು ನಡೀತಿದೆ? ಇವಜ್ಜಿ ಯಾಕೆ ಏನೇನು ಮಾತಾಡ್ತಿದ್ದಾರೆ? ಮನೆ ಪೇಪರ್ ಇಟ್ಬಿಟ್ಟು ದುಡ್ಡು ತಗೊಳ್ಬೇಕಾ ನೀನು? ಇನ್ನೊಂದು ಆಸ್ತಿ ಬೇರೆ ತಗೊಂತೀಯ? ಇರೋದೇ ಸಾಕು. ಇದನ್ನೇ ಅಡೆ ಇಟ್ಟು ಯಾವುದೇ ರೀತಿ ತಗೊಳ್ಳೋದು ಬೇಡ. ನನಗೆ ಕ್ಯಾಣ ಹತ್ತಿಸ್ಬಿಡ ನೋಡು. ಮತ್ತೆ ಕ್ಯಾಣ ಹತ್ತಿಸ್ಬಿಡ ಅಂದರೆ ಹತ್ತಿಸ್ಬಿಡ. ಬಾಯಿ ಮುಚ್ಕೊಂಡು ನಿಂತ್ಕೊ ನೀನು. ಅತ್ತವ ಸುಮ್ಮನೆ ಅವನ ಮೇಲೆ ಯಾಕೆ ರೇಗ್ತೀರ ನೀವು? ರೇಗದ ಇವಳಿಗೆ ಗುದ್ಮೊಟ್ಟೆ ತಗೊಂಡು ಸರಿಯಾಗಿ ಬಾರಿಸ್ಬಿಡಷ್ಟು ಸಿಟ್ಟು ಬರ್ಸ್ತಾಳೆ. ಸುಮ್ಮನೆ ನಿಂತ್ಕೊಳ್ಳಮೆ ಅಂದ್ರೂ ನಿಂತ್ಕೊಳ್ಳೋಕ್ಕಿಲ್ಲ. ಮೂಗು ತೂರಿಸ್ಕಿಸ್ತಾನೆ ಅವಳೆ. ನಂದು ನನ್ನ ಮೊಮ್ಮಗೊಂದು ವಿಷಯ. ನೀನಂತೂ ಮೂಗು ತೂರಿಸ್ಬೇಡ ಅಂದ್ರೂ ತೂರಿಸ್ತಾನೆ ಇದೆಯಾ? ಸರಿಗಿರಲ್ಲ ನೋಡು. ಇದೇ ಲಾಸ್ಟು. ಸುಮ್ಮನೆ ತಪ್ಪಿಗೆ ಸೈಲೆಂಟಾಗಿ ನಿಂತ್ಕೊಬಿಡು ನೀನು. ದೂಸರ ಮಾತಾಡ್ತೋ ನನಗಾಮೇಲೆ ಇನ್ನೂ ಪಿತ್ತ ನೆತ್ತಿಗೆ ಏರ್ಬಿಡ್ತದೆ ಜೈಕಂತ. ನಿಮ್ಮ ಅಪ್ಪನ ಮನೆಯಿಂದ ಈಸ್ಕೊಬಂದು ತಗೊಂಡು ಕೊಟ್ಟು ಏನು? ಅವ್ರ ಮನೆ ದುಡ್ಡು, ಅವ್ರ ಮನೆ ಸೈಟು ಅಡೆ ಇಟ್ಟಾರ ತಕತಾನೆ, ಏನಾರ ತಕತಾನೆ. ನಿನಗ್ಯಾಕೆ? ಸುಮ್ಮನೆ ನಿಂತ್ಕೊ. ಅವ ಹಂಗೆಲ್ಲ ಮಾತಾಡಬೇಡ ನೀನು. ಅವಳ ಬಗ್ಗೆ ನಿನಗೇನು ಗೊತ್ತಿಲ್ಲ. ಸುಮ್ಕೆ ನಿಂತ್ಕೊ. ನೀನು ಸುಮ್ಮನೆ ನಿಂತ್ಕೊಳ್ಳೆ. ಎತ್ತು ಮಗನ ಉದ್ಧಾರ ಮಾಡೋದು ಬಿಟ್ಬಿಟ್ಟು ಸೊಸೆ ಪರಮ್ಮ ನಿಂತ್ಕೊಂಡು ಯಾವಾಗಲೂ ಮಾತಾಡ್ತಾನೆ ಇರ್ತಾಳೆ. ಅವಳೇನು ನಿಂಗೆ ತಂದಿ ಕೊಡ್ತಾವಳಲ್ಲ ನೋಡು. ನಿನ್ನ ಮಗನಿಗಾರ ಚೆನ್ನಾಗೆ ಆರೈಕೆ ಮಾಡಿ ಎಲ್ಲೆಲ್ಲಿ ಯಾವಾಗ ಹೆಂಗೆ ಮಾತಾಡಬೇಕು ಅಂತ ಹೇಳ್ಕೊಡಮಿ. ದಡ್ಡಾಣೆ ವೈದ್ಯ ಹೆಂಗಿದ್ರು ದುಡ್ಡು ಕೊಡ್ತಾನೆ, ಜಾಗನ ಅವನೇ ತಗೊಡ್ತಾನೆ. ಇದಕ್ಕಿಂತ ಇನ್ನೇನು ಬೇಕು? ಅದರಲ್ಲೂ ಇವಾಗ ಹೆಂಗೆ ಬೆಳೀತಾವನೋ ಅಲ್ಲೂ ಬೆಳ್ಕೊಂಡಿದ್ರೆ ಇವತ್ತೆಲ್ಲ ನಾವು ನಾಳೆ ಶ್ರೀಮಂತರಾದ ಆಯ್ತೀವಿ. ಅದಕ್ಕಿಂತ ಬೇಕೇ ಸೌಭಾಗ್ಯ? ಅಪ್ಪಿ ತಪ್ಪಿ ಏನಾದ್ರೂ ಇವಾಗ ಆಸ್ತಿ ಪೇಪರ್ ಎಲ್ಲ ಇಟ್ಬಿಟ್ಟು ನೀವೇನಾದ್ರೂ ಹುಡುಗನ ಹತ್ರ ಇನ್ನೊಂದು ಜಾಗ ತಗೊಂಡಿಲ್ಲ ಅಂದರೆ ನಾಳೆಯಿಂದ ನಾನು ಊಟ ತಿಂಡಿ ನೀರು ಏನು ಕುಡಿಕಿಲ್ಲ. ನನ್ನ ಮೊಮ್ಮಗ ಉದ್ಧಾರ ಆಗಬೇಕಂದ್ರೆ ಉದ್ಧಾರ ಆಗಬೇಕು. ಒಟ್ಟಲ್ಲಿ ಜಮೀನು ತಗೋಬೇಕು ಅಂದರೆ ಜಮೀನು ತಗೋಬೇಕು. ಆಟಿಗೆ ಇದ್ರ ಮೇಲೆ ನಿನ್ನ ಸೊಸೆದುವೆ ನಿನ್ನಿಷ್ಟ. ಏನಾದರೂ ಮಾಡ್ಕೊಳ್ಳಿ. ಆಮೇಲೆ ನಾನು ಸತ್ರೂ ನನ್ನ ಹತ್ರಕ್ಕೆ ಬರಬೇಡಿ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಆದಷ್ಟು ಶೇರ್ ಮಾಡಿ. ಮತ್ತೆ ಸಿಗುವ. ನಮಸ್ಕಾರ.